ಭಾರತೀಯ ಜನತಾ ಪಾರ್ಟಿ ಹರಪನಹಳ್ಳಿ ಮಂಡಲದ ನೂತನ ಅಧ್ಯಕ್ಷರಾಗಿ ಯಡ್ಡಿಹಳ್ಳಿ ಶೇಖರಪ್ಪ ಇಂದು ಪದಗ್ರಹಣ ಮಾಡಿದರು. ತರಳಬಾಳು ಕಲ್ಯಾಣ ಮಂಟಪದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಮಾಜಿ ಶಾಸಕ ಕರುಣಾಕರ ರೆಡ್ಡಿ ಹೊನ್ನಾಳಿ, ಮಾಜಿ ಶಾಸಕ ರೇಣುಕಾಚಾರ್ಯ, ಹಡಗಲಿ ಶಾಸಕರಾದ ಕೃಷ್ಣನಾಯ್ಕ, ಸಂಡೂರ ಮುಖಂಡ ಬಂಗಾರು ಹನುಮಂತ ಸೇರಿ ಹಲವು ಪ್ರಮುಖರ ಉಪಸ್ಥಿತಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನೆರವೇರಿತು. ಇವತ್ತು ಕರ್ನಾಟಕ ರಾಜ್ಯವನ್ನು ನಾನು 2 ದಿನ ಹಿಂದೆ ನನಗೆ ಬೆಂಗಳೂರು ನಮ್ಮ ವಿಧಾನಸೌಧದಲ್ಲಿರುವ IAS ಆಫೀಸರ್ ನಾನು ಚರ್ಚೆ ಮಾಡಬೇಕಾಗಲು ಸುಮಾರು ಲಕ್ಷ ಕೋಟಿ ದುಡ್ಡಿನ ತಮಗೆಲ್ಲರಿಗೂ ಗೊತ್ತಿದೆ. ಆದರೆ ಕೇವಲ 2 ವರ್ಷದಲ್ಲಿ ಇವತ್ತು ಕರ್ನಾಟಕ ರಾಜ್ಯವನ್ನು ನಾನು 2 ದಿನ ಹಿಂದೆ ನನಗೆ ಬೆಂಗಳೂರು ನಮ್ಮ ವಿಧಾನಸೌಧದಲ್ಲಿರುವ IAS ಆಫೀಸರ್ ಚರ್ಚೆ ಮಾಡಬೇಕಾಗಲು ಈ ಸಮಾಜದ ಕೇಂದ್ರವಿದ್ದು ಅಭಿವೃದ್ಧಿ ಅಧಿಕಾರಿಗಳು ನಿಮ್ಮೆಲ್ಲರ ಮನೆಯ ಮಗಳ ಸಹೋದರ ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಅದಕ್ಕಾಗಿ ಕೇಳಿದ ರಾಮರಾಜ್ಯ ಮಾಡಬೇಕಂತೇಳಿ ಸಂಕಲ್ಪ ಮಾಡಿರುವ ನಾನು ಮಾಜಿ ಶಾಸಕರನ್ನ ಸಭೆಗೆ ಮುಂದೆ ಅದೇ ವಿಚಾರ ಹಾಕಿ ಅನ್ನೆಸರಿಗೆ ಮಜಾ ಸಿಗಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಯಾರಾದರೆ ಸಂಘಟನೆಗಳ ನೀವು ಸಂಕಲ್ಪ ಮಾಡಲು ಬಂದಿರುವ ಭಾರತೀಯ ಜನತಾ ಪಾರ್ಟಿಯ ಆತ್ಮೀಯ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಮಾನ್ಯರೇ, ಈ ಸಮಾರಂಭವನ್ನ ಚೆನ್ನಾಗಿ ಮೂಡಿಬರಬೇಕು, ವಿತರಿಸಬೇಕಂತ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಹಾಗಾಗಿ ಇವತ್ತು ಹರಪನಹಳ್ಳಿಯಲ್ಲಿ ತಾವು ಅಂತ ನಾಯಕತ್ವ ಪಡ್ಕೊಂಡಿದ್ದೀರ ಅಂತ ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಿ. ಇವತ್ತು ತಾವು ಪಶ್ಚಾತ್ತಾಪ ಪಡ್ತಾ ಇದ್ದೀರಿ. ಅದನ್ನು ಸೋಲಿಸಿದವರು ಅನ್ಯಪಡಿಸಿದವರಲ್ಲ. ಕಾಂಗ್ರೆಸ್ ಕಡೆಯಿಂದ ಅವ್ರಿಗೆ ಸೋಲಿಸಕ್ಕೆ ಸಾಧ್ಯನೇ ಇಲ್ಲ, ಶಕ್ತಿನೇ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಶಕ್ತಿ ಕೇವಲ ಹರಪನಹಳ್ಳಿ ಕ್ಷೇತ್ರದಲ್ಲಿ ಸೀಮಿತ ಆಗಬಾರದು. ಆ ಕ್ಷೇತ್ರ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಆ ಶಕ್ತಿಯಾಗಿ ಬೆಳೆದಂತಂದ್ರೆ ತಾವೆಲ್ಲ ಕಾರ್ಯಕರ್ತರು ಕೂಡ ನಮ್ಮ ನಾಯಕರಿಗೆ ಬೆನ್ನೆಲುಬಾಗಿ ನಿಲ್ಲದ ಮೂಲಕ